ಕಳಿಸಿದ್ದೀನಿ ಸರ್. ಸರ್, ಈ ರೀತಿಯಾದಂತಹ ಒಂದು ಮಾತುಗಳ ಬಗ್ಗೆ ಹೇಳೋದಾದ್ರೆ ಸರ್ ಏನು ಹೇಳ್ತೀರಾ ಸರ್? ಯಾರು ಈ ರೀತಿಯಾಗಿ ಪ್ರದೀಪ್ ಈಶ್ವರ್ ಅವ್ರು ಹಂಗೆ ಮಾತಾಡಬಾರ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಮಾಜದ ಕಾರ್ಯಕ್ರಮ ನಾವು ಬಂದಾಗ, ಸಮಾಜ ಬಂದಾಗ ಇವತ್ತು ತಾತಯ್ಯನವ್ರಿಗೆ ಇಡೀ ಗೌರವ, ನಮ್ಮ ಸಮಾಜ ಅಲ್ಲ ಬೇರೆ ಸಮಾಜಗಳು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಅವರ ಬಗ್ಗೆ ಒಂದು ಗೌರವವನ್ನು ಸಲ್ಲಿಸ್ತಾರೆ. ಇವರು ಈ ಥರ ಮಾಡೋದ್ರಿಂದ ಬಹಳ ಒಂದು ಕೆಟ್ಟ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನನ್ನ ಸರ್ಕಾರ, ನಂದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ನೀ ಕರೀಲೇಬಾರ್ದಿತ್ತಪ್ಪ. ಬಿಜೆಪಿನ ಗುಣಗಾನ ಮಾಡೋರು ಬಾಯಿ ಮುಚ್ಕೊಂಡಿರ್ಬೇಕು. ಬಿಜೆಪಿ ಗುಣಗಾನ ಅಂದರೆ ಬಿಜೆಪಿ ಆ ಒಂದು ಸಮುದಾಯಕ್ಕೆ ಕೆಲಸ ಮಾಡಿದ್ದಾರೆ. ಒಂದು 3A ಇಂದ 2A ಮಾಡಿದ್ದು ಬಿಜೆಪಿ. ಇವತ್ತು ತಾತಯ್ಯನವರ ಜಯಂತಿ ಘೋಷಣೆ ಮಾಡಿದ್ದು ಬಿಜೆಪಿ. ಅದಾದಮೇಲೆ ಅಭಿವೃದ್ಧಿ ಮಂಡಳಿ ಘೋಷಣೆ ಮಾಡಿದ್ದು ಬಿಜೆಪಿ. ಎಲ್ಲವೂ ಮಾಡಿದ್ದು ಬಿಜೆಪಿನೇ. ಕಾಂಗ್ರೆಸ್ ಮಾಡಿರೋದು ಶೂನ್ಯ ಈ ಒಂದು ಸಮಾಜಕ್ಕೆ. ಖಂಡಿತವಾಗಲೂ ಕೂಡ ಬಿಜೆಪಿ ಬಗ್ಗೆ ಮಾತಾಡೋದು ಸಹಜ. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇವತ್ತು ನೀವು ಇಡೀ ರಾಜ್ಯದಲ್ಲಿ ಹೋಗಿ ಕೇಳಿ ಯಾರು 3A ಇಂದ 2A ಮಾಡಿದ್ದು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅಂತ ಹೇಳ್ತಾರೆ. ಇವತ್ತು ತಾತಯ್ಯನವರ ಜಯಂತಿ ಯಾರು ಮಾಡಿದ್ದು ಅಂತ ಕೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಂತ ಕೇಳ್ತಾರೆ. ಅಭಿವೃದ್ಧಿ ಮಂಡಳಿ ಯಾರು ಮಾಡಿದ್ದು ಅಂತ ಕೇಳಿದ್ರೆ, ನಿಗಮ ಮಂಡಳಿ ಯಾರು ಘೋಷಣೆ ಮಾಡಿದ್ದು ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳ್ತಾರೆ. ಸಹಜ ಇವರೇ ಇದು. ಅದನ್ನೇ ನೀವ್ಯಾಕೆ ತಪ್ಪಾಗಿ ತಿಳ್ಕೊತೀರಿ? ನೀನು ಮಾಡಿಸು. ಇವಾಗ ನೀವೇನು ಹೇಳಿದ್ರಿ, ಅಲ್ಲಿ ಬಂದು 3A ಇಂದ 2A ನಾನು ಜಾಬ್ಗೆ ಮತ್ತು ಬೇರೆ ಇದಕ್ಕೂ ಕೂಡ ಮಿಕ್ಕಿದ್ದು ಕೂಡ ಪೂರ್ಣದ ತರ್ತೀನಿ ಅಂತ ಹೇಳಿದ್ರೆ ಮಾಡಿ. ನೀವು ಬೇಡ ಅಂತ ಹೇಳಿದವ್ರು ಯಾರು ನಿಮ್ಮ ಸರ್ಕಾರದಲ್ಲಿ? ತನ್ನಿ, ನಮ್ಮ ಸಹಕಾರ ಬೇಕಾದ್ರೆ ನಾವು ಕೂಡ ಕೊಡ್ತೀವಿ. ಬಟ್ ಬಿಜೆಪಿ ಗುಣಗಾನ ಮಾಡೋ ಇದು ಈಗ ಕಾರ್ಯಕ್ರಮ ಮಾಡ್ತಾ ಇರೋದು ಕಾಂಗ್ರೆಸ್, ಗೆದ್ದಿರೋದು ಕಾಂಗ್ರೆಸ್ ಅಂತ ಅವ್ರು ಹೇಳ್ತಾರೆ. ಅದು ಹೆಂಗೆ ಹೇಳೋಕ್ಕಾಗುತ್ತೆ? ಇವರು ಅದು ತಾತಯ್ಯನವ್ರ ಜಯಂತಿ, ಅಲ್ಲಿ ಏನು 4 ಜನ ಯಾರು ಮಾಡಿದ್ರು ಅಂತ ಹೇಳೋದು ಸಹಜ ಅಲ್ಲ. ಅವರು ಕೂಡ ಮಾತಾಡೋವಾಗ ಹೇಳಲೇಬೇಕು, ತಾತಯ್ಯನವ್ರ ಜಯಂತಿ ಘೋಷಣೆ ಮಾಡಿದ್ದು ಯಾರು ಅಂತ. ಹೇಳ್ದೆ ತಪ್ಪೇನೈತೆ? ಇವತ್ತು ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರೇನು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀವಿ. ಈ ರಾಜ್ಯಕ್ಕೆ ಏನೋ ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರದ್ದು ಗುಣಗಾನ ಮಾಡ್ತೀವಿ. ತಪ್ಪೇನಿದೆ? ಒಟ್ಟಾರೆಯಾಗಿ ಸರ್, ಇವತ್ತಿನ ವೇದಿಕೆಯಲ್ಲಿ ಆದಂತಹ ವಿಚಾರವನ್ನು ನೋಡೋದಾದ್ರೆ ಪ್ರದೀಪ್ ಈಶ್ವರ್ ಬಗ್ಗೆ ಹೇಳೋದಾದ್ರೆ ಸರ್, ಅವರು ಬಹಳ ಆವೇಶದಿಂದ ಮಾತಾಡ್ತಾರೆ. ಮೊದಲನೇ ಬಾರಿಗೆ ಶಾಸಕರಾಗಿದ್ದಾರೆ. ಅವರು ಈ ಆವೇಶದಿಂದ ಮಾತಾಡೋದನ್ನು ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಸಮಾಜದ ಫಂಕ್ಷನ್ ಅಂದಾಗ ಎಲ್ಲ ಪಾರ್ಟಿಯವರು ಬಂದಿರ್ತಾರೆ. ಅಲ್ಲಿ ರಾಜಕಾರಣಿಗಳು ಇರ್ತಾರೆ. ರಾಜಕಾರಣದಲ್ಲಿ ಇಲ್ದಿರೋಂಥವ್ರು ಕೂಡ ವೇದಿಕೆ ಹಂಚ್ಕೊಳ್ತಾರೆ. ನಾವು ಮಾತಾಡೋ ಬಹಳ ಕೇರ್ಫುಲ್ಲಾಗಿ ಮಾತಾಡಬೇಕು ಅಂತ ನಾನು ಅವ್ರಿಗೆ ಸಜೆಷನ್ ಮಾಡ್ತೀನಿ.